ಹೇ ಗಾಯ್ಸ್, ವೆಲ್ಕಮ್ ಟು ಸೀಕ್ರೆಟ್ ಟೆಕ್ ಕನ್ನಡ. ಇಲ್ಲಿ ಹಲವಾರು ವಿಷಯಗಳನ್ನು ಕಲಿಸೋಣ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮೊಬೈಲ್ನಲ್ಲಿರೋ ಅನ್ವಾಂಟೆಡ್ ಫೋಲ್ಡರ್ಗಳನ್ನು ಹೇಗೆ ಡಿಲೀಟ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ನಾವು ಹಲವಾರು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ತಾ ಇರ್ತೀವಿ, ಹಾಗೆ ಅನ್ಇನ್ಸ್ಟಾಲು ಮಾಡ್ತಾ ಇರ್ತೀವಿ. ಸೊ ಈ ಥರ ಮಾಡ್ತಾ ಇರುವಾಗ ಆ ಅಪ್ಲಿಕೇಶನ್ನ ಫೋಲ್ಡರ್ಸ್ ಬಂದು ಫೈಲ್ ಮ್ಯಾನೇಜರಲ್ಲೇ ಹಾಗೆ ಉಳ್ಕೊಳ್ಳುತ್ತೆ. ಅದರಲ್ಲಿ ಯಾವುದೇ ಒಂದು ಫೈಲ್ಸ್ ಇರೋದಿಲ್ಲ, ಬಟ್ ಎಂಟಿ ಫೋಲ್ಡರ್ ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ. ಸೊ ಇದರಿಂದ ನಮ್ಮ ಮೊಬೈಲ್ನ ಕೆಲವೊಂದು ಸ್ಪೇಸ್ನ ಅದು ಇಟ್ಕೊಳ್ಳುತ್ತೆ. ಸೊ ಅದನ್ನು ಹೇಗೆ ಅನ್ಇನ್ಸ್ಟಾಲ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ಲಾಗಿ ನೋಡಿ. ಈ ಥರ ಇರೋ ಅನ್ವಾಂಟೆಡ್ ಫೋಲ್ಡರ್ಸ್ನ ಡಿಲೀಟ್ ಮಾಡೋಕ್ಕೆ ನಾವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಜಸ್ಟ್ ಒಂದು ಕ್ಲಿಕ್ಕಿಂದ ಎಲ್ಲ ಅನ್ವಾಂಟೆಡ್ ಫೋಲ್ಡರ್ಸ್ನ ನಾವು ಡಿಲೀಟ್ ಮಾಡ್ಕೊಬೋದು. ಸೊ ಅದು ಹೇಗೆ ಅಂತ ನೋಡೋಣ. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಬೇಕಾದವರು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಪ್ಲೇಸ್ಟೋರ್ನಲ್ಲೇ ಅವೈಲೇಬಲ್ ಆಗಿದೆ. ಸೊ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಬೇಕಾದವರು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ರೆ ಅದರ ಇಂಟರ್ಫೇಸ್ ಈ ಥರ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಯಾವುದೇ ಒಂದು ಸೆಟ್ಟಿಂಗ್ ಇಲ್ಲ, ಜಸ್ಟ್ ಕ್ಲೀನ್ ಅಂತ ಒಂದು ಬಟನ್ ಇರುತ್ತೆ. ಸೊ ನೀವು ಅದನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಎಲ್ಲ ಅನ್ವಾಂಟೆಡ್ ಫೋಲ್ಡರ್ಸ್ನ ನೀವು ಡಿಲೀಟ್ ಮಾಡ್ಕೊಬೋದು. ಸೊ ಅದನ್ನು ಕ್ಲಿಕ್ ಮಾಡಿ, ಕೆಲವೊಂದು ಪರ್ಮಿಷನ್ ಕೇಳುತ್ತೆ. ಸೊ ಅಲೋ ಕೊಡಿ. ಸೊ ಅಲೋ ಕೊಟ್ಟ ಮೇಲೆ ನೀವು ನೋಡ್ಬೋದು ಆಟೋಮೆಟಿಕ್ಕಾಗಿ ಸೊ ಎಲ್ಲ ಅನ್ವಾಂಟೆಡ್ ಫೋಲ್ಡರ್ಸು ಡಿಲೀಟ್ ಆಗುತ್ತೆ. ಇಲ್ಲಿ ನೋಡ್ಬೋದು 25 ಐಟಮ್ಸ್ ಡಿಲೀಟೆಡ್, 25 ಐಟಮ್ಸ್ ಡಿಲೀಟೆಡ್ ಅಂತ ಬರ್ತಾಯಿದೆ. ಸೊ ಈ ಥರ ನೀವು ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿರೋ ಪ್ರತಿಯೊಂದು ಅಪ್ಲಿಕೇಶನ್ನ ಒಂದು ಫೋಲ್ಡರ್ಸ್ ಏನಿದೆ, ಸೊ ಅದೆಲ್ಲ ಬಂದು ಅನ್ಇನ್ಸ್ಟಾಲ್ ಆಗುತ್ತೆ. ಸೊ ಅದರಲ್ಲಿ ಯಾವುದೇ ಒಂದು ರೀತಿ ಫೈಲ್ಸ್ ಇರಲ್ಲ, ನೀವು ಇಲ್ಲಿ ನೋಡ್ಬೋದು. ಸೊ ಅದೇ ಥರ ಹಾಗೆ ನಾನು ಕ್ಲಿಕ್ ಮಾಡ್ತೀನಿ ನೋಡಿ. ಸೊ 0 ಐಟಮ್ಸ್ ಡಿಲೀಟೆಡ್ ಅಂತ ಬರ್ತಾಯಿದೆ. ಸೊ ಈ ಥರ ನೀವು ಅನ್ವಾಂಟೆಡ್ ಫೋಲ್ಡರ್ಸ್ನ ನೀವು ಡಿಲೀಟ್ ಮಾಡ್ಕೊಬೋದು. ಸೊ ಒಂದೊಂದೇ ನೀವು ಹೋಗಿ ಚೆಕ್ ಮಾಡಿಕೊಂಡು ಡಿಲೀಟ್ ಮಾಡೋ ಬದಲು ಸೊ ಜಸ್ಟ್ ಒಂದು ಕ್ಲಿಕ್ನಲ್ಲಿ ಎಲ್ಲ ಅನ್ವಾಂಟೆಡ್ ಫೋಲ್ಡರ್ಸ್ನ ನೀವು ಡಿಲೀಟ್ ಮಾಡ್ಕೊಬೋದು. ಸೊ ಈ ಅಪ್ಲಿಕೇಶನ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಜಸ್ಟ್ ಒಂದು ಸಲ ಇನ್ಸ್ಟಾಲ್ ಮಾಡಿ, ಸೊ ಯೂಸ್ ಮಾಡಿ ನೋಡಿ ಒಂದು ಸಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಲಾಸ್ಟಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.